ಇವತ್ತು ಪುಸ್ತಕ ಮನೆಯ ಮುಖಾಂತರ ಏಕಕಾಲದಲ್ಲಿ 25 ಕೃತಿಗಳನ್ನು ಬಿಡುಗಡೆ ಮಾಡುವಂಥ ಒಂದು ಅಪರೂಪದ ಕಾರ್ಯಕ್ರಮ. ಪ್ರತಿ ವರ್ಷ ಇದೊಂದು ಭಾವನಾತ್ಮಕವಾಗಿ ಯುವ ಸಮುದಾಯದ ನಡುವೆ ಮತ್ತು ಸಮಾಜದ ನಡುವೆ ಒಂದು ಹೊಸ ಜಾಗೃತಿಯನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಈ ಪುಸ್ತಕದ ಮುಖಾಂತರ ನಡೀತಾ ಇರುವಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಇತ್ತೀಚೆಗೆ ತುಂಬ ಕಡೆಗಳಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾರೆ, ಓದುಗರ ಸಂಖ್ಯೆ ಕಡಿಮೆ ಆಗಿದೆ, ಓದುಗರು ಭಾಳ ಕಡಿಮೆ ಆಗ್ತಾ ಇದ್ದಾರೆ ಎನ್ನುವಂಥ ಮಾತುಗಳ ನಡುವೆ ಒಂದು ಕಾಲೇಜು ಆವರಣದಲ್ಲಿ 25 ಪುಸ್ತಕಗಳನ್ನು ಅನಾವರಣಗೊಳ್ಳುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಭರವಸೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಕ್ರಿಯೇಟಿವ್ ಕಾಲೇಜಿನಿಂದನೇ ಆರಂಭ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಇದೆ. ಇವತ್ತು ಗ್ರಂಥಾಲಯಗಳ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ, ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮೊಬೈಲ್ಗಳ ಹಾವಳಿಗಳು ಜಾಸ್ತಿ ಆಗ್ತಾ ಇದೆ ಎನ್ನುವಂಥದ್ರ ನಡುವೆಯೂ ಕೂಡ 25 ಪುಸ್ತಕಗಳನ್ನು ಅನಾವರಣಗೊಳ್ಳುತ್ತೆ. ಪುಸ್ತಕ ಮನೆಯಲ್ಲಿ ಲಕ್ಷಾಂತರ ಪುಸ್ತಕಗಳು ಇವತ್ತಿಗೂ ಕೂಡ ಕಾರ್ಕಳದಂಥ ಪ್ರದೇಶಗಳಲ್ಲಿ ಖರೀದಿ ಆಗುತ್ತೆ ಅಂತಂದರೆ ಪುಸ್ತಕದ ಬಗ್ಗೆ ಆಸಕ್ತಿ ಇವತ್ತಿನ ಯುವ ಸಮುದಾಯದ ನಡುವೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಈ ಕಾರ್ಯಕ್ರಮದ ಆಶಯವೂ ಕೂಡ ಹೌದು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮಗೊಂದು ಅಮೃತ ವಚನವನ್ನು ಹೇಳ್ಕೊಡ್ತಾ ಇದ್ರು. ಪುಸ್ತಕ ಮಾತಾಡುತ್ತೆ ಅನ್ನೋದನ್ನು ನಮ್ಮ ಅಧ್ಯಾಪಕರು ಹೇಳ್ತಾ ಆ ಪುಸ್ತಕ ಏನನ್ನ ಹೇಳುತ್ತೆ ಅಂತ ಅವರು ಅದನ್ನು ಹೇಳ್ತಾ ಇದ್ರು. ನನ್ನನ್ನು ನೀರಿನಿಂದ ರಕ್ಷಿಸು, ನನ್ನನ್ನು ಎಣ್ಣೆಯಿಂದ ರಕ್ಷಿಸು, ನನ್ನನ್ನು ಶಿಥಿಲವಾಗದಂತೆ ರಕ್ಷಿಸು, ನನ್ನನ್ನು ಮೂರ್ಖರ ಕೈಗೆ ಸಿಗದಂತೆ ರಕ್ಷಿಸು ಅಂತೇಳಿ ಪುಸ್ತಕಗಳು ಮಾತಾಡುತ್ತೆ ಅಂತ ಹೇಳ್ಕೊಟ್ಟಿದ್ರು. ಇವತ್ತು ಪುಸ್ತಕಗಳನ್ನು ಆ ರೀತಿ ರಕ್ಷಿಸಬೇಕಾದಂಥ, ಪೋಷಿಸಬೇಕಾದಂಥ, ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ಹೇಳಿಕೊಡ್ಬೇಕಾದಂಥ ಅಗತ್ಯತೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಗಂಗಾವತಿ ಪ್ರಾಣೇಶ್ವರು ಹಾಸ್ಯದಿಂದ ತುಂಬ ಸರಿ ಹೇಳ್ತಾರೆ, ಪುಸ್ತಕದಲ್ಲಿ 2 ಪ್ರಕಾರಗಳಿರ್ತದೆ, ಒಂದು ಶಾಶ್ವತ ಪುಸ್ತಕ, ಇನ್ನೊಂದು ತೂಕದ ಪುಸ್ತಕ ಅಂತ. ಆ ರೀತಿ ಇವತ್ತು ಬಿಡುಗಡೆಗೊಂಡಂಥ ಎಲ್ಲ ಪುಸ್ತಕಗಳು ಅದು ಶಾಶ್ವತ ಪುಸ್ತಕಗಳಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತಾಗಬೇಕು. ಆ ಪುಸ್ತಕ ಇವತ್ತು ಕೇವಲ ಇದು 25 ಪುಸ್ತಕ ಮಾತ್ರ ಅಲ್ಲ, 25 ಹೊಸ ಬೆಳಕುಗಳನ್ನು ಕ್ರೋಢೀಕರಿಸ್ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೇನೆ. 25 ರೂಪದಲ್ಲಿ ಸಂವಾದಕ್ಕೆ ಅನುವನ್ನು ಮಾಡಿಕೊಟ್ಟಿದೆ ಈ ಪುಸ್ತಕಗಳು ಅಂತ ನಾನು ಅಂದ್ಕೊಳ್ತೇನೆ. ಆ ರೀತಿ ಪುಸ್ತಕಗಳನ್ನು ಬೆಳೆಸುವಂಥ ಕಾರ್ಯವನ್ನು ಇವತ್ತು ಕ್ರಿಯೇಟಿವ್ ಕಾಲೇಜು ಮಾಡ್ತಾ ಇದೆ. ನಾನು ವಿದ್ಯಾರ್ಥಿಗಳ ಹತ್ರ ವಿನಂತಿ ಮಾಡೋದೇನು ಅಂತ ಕೇಳಿದರೆ, ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ತಂತ್ರಜ್ಞಾನದ ಯುಗದಲ್ಲಿ ನಾವಿದ್ದೇವೆ. ನಮ್ಮಂಥವರಿಗೂ ಸೇರಿಸಿಕೊಂಡು ಉಳಿದಂಥ ಎಲ್ಲ ಮಕ್ಕಳಿಗೆ ಯಾವುದೇ ವಿಷಯಗಳನ್ನು ಕೇಳಿದರೆ GPT ಓಪನ್ ಮಾಡುವಂಥದ್ದು ಅಥವಾ ಗೂಗಲಿನ ಮೊರೆ ಹೋಗುವಂಥ ಹವ್ಯಾಸಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಬೆಳೆದು ಬಂದಿದೆ. ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಎಲ್ಲವನ್ನೂ ಕೂಡ ಗೂಗಲ್ಗಳು ಕೊಡುತ್ತೆ, ಎಲ್ಲವನ್ನೂ ಕೂಡ GPT ಕೊಡುತ್ತೆ ಅನ್ನುವಂಥ ಭ್ರಮೆಯಿಂದ ಇವತ್ತಿನ ಯುವ ಸಮುದಾಯ ಹೊರಗೆ ಬರಬೇಕಾಗಿದೆ. ನಮಗೆ ಗೂಗಲ್ಲು ಅಥವಾ GPT ಮಾಹಿತಿಯನ್ನು ಕೊಡ್ಬೋದು, ಆದರೆ ಬಾಂಧವ್ಯವನ್ನು ಪುಸ್ತಕಗಳೇ ಕೊಡುವಂಥದ್ದು. ಗೂಗಲ್ಲು ಸಾರಾಂಶವನ್ನು ಕೊಡ್ಬೋದು, ಗೂಗಲ್ಲು ಮಾಹಿತಿಯನ್ನು ಕೊಡ್ಬೋದು, ಆದರೆ ಒಂದು ಅನುಭವವನ್ನು ಕೊಡುವಂಥದ್ದು ಪುಸ್ತಕ. ಇಲ್ಲಿ ಕೂತಿರುವಂಥ ಸಾಕಷ್ಟು ಜನರಿಗೆ ನಾವು ಒಂದೊಂದು ಪುಸ್ತಕಗಳನ್ನು ಓದಿದಾಗ ಒಂದೊಂದು ರೀತಿಯಾದಂಥ ಅನುಭವಗಳಾಗಿದೆ. ನಾನು ರಾಷ್ಟ್ರೀಯ ವಿಚಾರಗಳಿಗೆ ಆಕರ್ಷಿತನಾಗಿದ್ದು ಯಾವತ್ತು ಅಂತ ಕೇಳಿದರೆ, ಸಾವರ್ಕರವನ್ನ ಪುಸ್ತಕವನ್ನು ಓದಿದ ನಂತರ, ಶಿವಾಜಿಯ ಪುಸ್ತಕವನ್ನು ಓದಿದ ನಂತರ ರಾಷ್ಟ್ರೀಯತೆಯ ವಿಚಾರಗಳಲ್ಲಿ ಆಸಕ್ತಿಯನ್ನು ಮೂಡಿಸಿಕೊಳ್ಳುವಂಥ ಪ್ರಯತ್ನಗಳು ಆ 2 ಪುಸ್ತಕಗಳನ್ನು ಓದಿದ ನಂತರ ಗೊತ್ತಾಯಿತು. ಅಂದರೆ ಒಂದೊಂದು ಪುಸ್ತಕಗಳು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯಾದಂಥ ಅನುಭವದ ಆಳವನ್ನು ಕೊಡ್ತಾ ಆತನ ಬದುಕನ್ನು ರೂಪಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. GPT ಬದುಕು ರೂಪಿತಗೊಂಡಿದೆ, ಗೂಗಲ್ನಿಂದ ಭಾಳ ದೊಡ್ಡ ಅನುಭವ ಸಿಕ್ಕಿ ಒಂದು ಪರಿವರ್ತನೆ ಆಗಿದೆ ಎನ್ನುವಂಥ ವ್ಯಕ್ತಿಗಳ ಸಂಖ್ಯೆ ಕಡಿಮೆ. ಆದರೆ ಪುಸ್ತಕದ ಅನುಭವದಿಂದ ಜೀವನವನ್ನು ರೂಪಿಸಿಕೊಂಡಂಥವರ ಸಂಖ್ಯೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿರುವಂಥ ಸಂದರ್ಭದಲ್ಲಿ ಪುಸ್ತಕವನ್ನು ಓದುವಂಥ ಅಭ್ಯಾಸವನ್ನು ಇವತ್ತಿನ ಸಮುದಾಯ ಬೆಳೆಸ್ಕೊಳ್ಬೇಕಾಗಿರುವಂಥದ್ದು ಭಾಳ ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ. ನಾನು ತುಂಬ ಸರಿ ಆಲೋಚನೆಯನ್ನು ಮಾಡ್ತಾ ಇರ್ತೇನೆ. ಒಂದು ಕಾಲದಲ್ಲಿ ಕತ್ತಿಗಳಿಂದ ಯುದ್ಧಗಳನ್ನು ಗೆಲ್ತಾ ಇದ್ವಿ. ಬೇರೆ ಬೇರೆ ಸಾಮ್ರಾಜ್ಯಗಳು ಯಾವ ರೀತಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ತು ಅಂತ ಕೇಳಿದರೆ ಕತ್ತಿಗಳ ಮುಖಾಂತರ, ಸೈನಿಕರ ಮುಖಾಂತರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡಿದ್ದು ಅಥವಾ ಯುದ್ಧಗಳನ್ನು ಗೆದ್ದಿದ್ದನ್ನು ನಾವು ಕಂಡಿದ್ವಿ.
ಇವತ್ತು ಕತ್ತಿಗಳಿಂದ ಸಾಮ್ರಾಜ್ಯವನ್ನು ಗೆಲ್ತಾ ಇಲ್ಲ. ಇವತ್ತು ತಂತ್ರಜ್ಞಾನಗಳ ಮುಖಾಂತರವೇ ಯುದ್ಧವನ್ನು ಗೆಲ್ತಾ ಇರುವಂಥದ್ದು. ಬೇರೆ ಬೇರೆ ರೀತಿಯಾದ ತಂತ್ರಜ್ಞಾನಗಳ ಮುಖಾಂತರವೇ ಜಗತ್ತು ಯುದ್ಧವನ್ನು ಗೆಲ್ತಾ ಇರೋದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಆ ಎಲ್ಲ ಸಾಮ್ರಾಜ್ಯಗಳು ಅಥವಾ ಆ ಎಲ್ಲ ಪ್ರದೇಶಗಳು ಕತ್ತಿಯಿಂದ ಗೆದ್ದಂಥ ಸಾಮ್ರಾಜ್ಯ ಅಥವಾ ಕತ್ತಿಯಿಂದ ಗೆದ್ದಂಥ ಯುದ್ಧ, ತಂತ್ರಜ್ಞಾನದಿಂದ ಗೆದ್ದಂಥ ಯುದ್ಧಗಳು ಬಹಳ ದಿನಗಳ ಕಾಲ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಾಮ್ರಾಜ್ಯ ಸಾಹಿತ್ಯದಿಂದ ಜ್ಞಾನದಿಂದ ಗೆದ್ದಿದೆಯೋ ಅದು ಬಹುಕಾಲ ದೇಶದಲ್ಲಿ ಉಳಿಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇವತ್ತು ಉಪನಿಷತ್ತುಗಳು ಯಾಕೆ ಇವತ್ತು ಇನ್ನೂ ಉಳ್ಕೊಂಡಿದೆ ಅಂತಂದರೆ ಅಲ್ಲಿರುವಂಥ ಸಾರಾಂಶದ ಕಾರಣಕ್ಕೆ, ಅಲ್ಲಿರುವಂಥ ಸತ್ಯದ ಕಾರಣಕ್ಕೆ. ಬಸವಣ್ಣ ಇವತ್ತು ನಮ್ಮ ನಡುವೆ ಇಲ್ಲಲೇ ಇರ್ಬೋದು. ಬಸವಣ್ಣನ ವಚನಗಳು ಇವತ್ತು ಯಾಕೆ ನಮಗೆ ಶಾಶ್ವತ ಕೊಟ್ಟಿದೆ ಅಂತಂದರೆ ಅದರಲ್ಲೊಂದು ಜ್ಞಾನದ ಬೆಳಕಿದೆ ಎನ್ನುವ ಕಾರಣಕ್ಕೆ. ಕುವೆಂಪು ನಮ್ಮ ನಡುವೆ ಇಲ್ಲಲೇ ಇರ್ಬೋದು. ಕುವೆಂಪು ಅವರ ಸಾಹಿತ್ಯ ಇವತ್ತು ನಮಗೆ ಯಾಕೆ ಆಸಕ್ತಿ ಇದೆ ಅಂತ ಕೇಳಿದರೆ ಅದರಲ್ಲೊಂದು ಸಾರಾಂಶ ಇದೆ, ಅದರಲ್ಲೊಂದು ಜ್ಞಾನ ಇದೆ ಎನ್ನುವ ಕಾರಣಕ್ಕೆ. ನಮ್ಮ ಜಿಲ್ಲೆಯ ಶಿವರಾಮ್ ಕಾರಂತರ ನಮ್ಮ ನಡುವೆ ಇಲ್ಲಲೇ ಇರ್ಬೋದು. ಆದರೆ ಶಿವರಾಮ್ ಕಾರಂತರ ಸಾಹಿತ್ಯ ಇವತ್ತಿಗೂ ಕೂಡ ಪ್ರೇರಣೆಯನ್ನು ಯಾಕೆ ಕೊಡ್ತಾ ಇದೆ ಅಂತ ಕೇಳಿದರೆ ಆ ಪುಸ್ತಕದಲ್ಲಿರುವಂಥ ಜ್ಞಾನ, ಪುಸ್ತಕದಲ್ಲಿರುವಂಥ ಮೌಲ್ಯಗಳು ನಮಗೆ ಬಹಳ ದೊಡ್ಡ ಪ್ರಮಾಣದ ಸಂದೇಶವನ್ನು ಇವತ್ತು ಕೊಡ್ತಾ ಇದೆ. ಹಾಗಾಗಿ ತಂತ್ರಜ್ಞಾನ ಬೇಕು, ತಂತ್ರಜ್ಞಾನ ಬೇಡ ಅನ್ನುವಂಥ ಪ್ರಶ್ನೆ ಇಲ್ವೇ ಇಲ್ಲ. ಆ ತಂತ್ರಜ್ಞಾನದ ಜೊತೆಯಲ್ಲಿ ಸಾಹಿತ್ಯದಿಂದ, ಜ್ಞಾನದಿಂದ ಯಾವ್ಯಾವ ಸಮಾಜಗಳು ಕಟ್ಟಿದೆಯೋ ಅದು ಬಹುವರ್ಷಗಳ ಕಾಲ ಆ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಿದೆ. ಹಾಗಾಗಿ ನಾನು ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ವಿನಂತಿ ಮಾಡೋದೇನಂತ ಕೇಳಿದರೆ, ನನ್ನ ಮಗ ಪ್ರತಿ ಸೆಮಿಸ್ಟರ್ನಲ್ಲಿ ಎಷ್ಟು ಅಂಕಗಳನ್ನು ಪಡೆದ ಅಂತ ಕೇಳಿ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಪ್ರತಿ ತಿಂಗಳು ಯಾವ ಪುಸ್ತಕವನ್ನು ಓದಿದ್ದೀವಿ ಅಂತೇಳಿ ಪೋಷಕರು ಮಕ್ಕಳಿಗೆ ಕೇಳಿದಾಗ ಬಹುಶಃ ಮಗು ಇನ್ನಷ್ಟು ಪ್ರಬುದ್ಧನಾಗಿ ಬೆಳೀಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಆ ಪ್ರಯತ್ನವನ್ನು ನಾವು ಮಾಡೋಣ. ಗೂಗಲ್ ಮತ್ತು GPT ನಮಗೆ ಮಾಹಿತಿಯನ್ನು ಮಾತ್ರ ಕೊಡ್ಬೋದು. ಪುಸ್ತಕ ನಮಗೆ ವ್ಯಕ್ತಿತ್ವವನ್ನು ಕೊಡುತ್ತೆ, ಪುಸ್ತಕ ನಮಗೆ ಮೌಲ್ಯವನ್ನು ಕೊಡುತ್ತೆ, ಪುಸ್ತಕ ನಮಗೆ ಬದುಕನ್ನು ಕೊಡುತ್ತೆ. ಆ ಬದುಕನ್ನು ನಿರ್ಮಾಣ ಮಾಡುವಂಥ, ಜ್ಞಾನವನ್ನು ನಿರ್ಮಾಣ ಮಾಡುವಂಥ, ಮೌಲ್ಯವನ್ನು ನಿರ್ಮಾಣ ಮಾಡುವಂಥ ಪುಸ್ತಕದ ಕಡೆಗೆ ಇವತ್ತಿನ ಸಮುದಾಯ ಹೆಚ್ಚು ಆಕರ್ಷಿತರಾಗಿ ನಾವೆಲ್ಲರೂ ಕೂಡ ಪುಸ್ತಕದ ಮೊರೆಯನ್ನು ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ, ಅಂಥ ಒಂದು ಒಳ್ಳೆಯ ಕಾರ್ಯವನ್ನು ಈ ಪುಸ್ತಕ ಅನಾವರಣದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಆಸಕ್ತಿಯನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಇವತ್ತು ಮಾಡಿದೆ. ಆ ಎಲ್ಲ ಸಂಪಾದಕರಿಗೆ, ಆ ಎಲ್ಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಕಾರ್ಯಕ್ರಮದ ಸಂಯೋಜಕರಿಗೆ, ಪುಸ್ತಕದ ಎಲ್ಲ ಸಂಪಾದಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪರಂಪರೆ ಇನ್ನಷ್ಟು ಮುಂದುವರಿತಾ ಹೋಗಲಿ ಪ್ರತಿ ವರ್ಷವೂ ಅನ್ನುವಂಥ ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಬಹುಶಃ ಈ ಕಾರ್ಯಕ್ರಮಕ್ಕೆ ಅಜಿತ್ ಹನುಮಕರ್ ಬಂದಿರುವಂಥದ್ದು ಆ ಪುಸ್ತಕದ ತೂಕವನ್ನು ಜಾಸ್ತಿ ಮಾಡಿದೆ, ಈ ಕಾರ್ಯಕ್ರಮದ ಘನತೆಯನ್ನು ಜಾಸ್ತಿ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ.